ಯಶೋಧ ಆಡ್ನವರ್, ಭಕ್ತಿ ಆಡ್ನವರ್, ಸತೀಶ್ ಗಸ್ತಿ. ಕರ್ನಾಟಕ ಸರ್ಕಾರದ ಒಂದು ಮಹತ್ವ ಆಕಾಂಕ್ಷೆ ಯೋಜನೆಯಾದ ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸ್ವಾಗತ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿ, ಹಾಗೆಯೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ, ಈ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕೊಂಡಿರ್ತಕ್ಕಂತಹ ಕರ್ನಾಟಕ ದರ್ಶನ ಪ್ರವಾಸ ನಮ್ಮೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗಾಗಿ ಆಯೋಜನೆ ಮಾಡಿರುವಂಥದ್ದು. ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ಅಂತಾದ್ಮೇಲೆ ನಮ್ಮ ಕರ್ನಾಟಕದೊಳಗೆ ಇಲ್ಲಿ ಬಹಮನಿ ಐಹೊಳೆ ಅಂತ ಹೆಸರು ಯಾಕೆ ಬಂತಂದರೆ ಇಲ್ಲೇ ಜಮದಗ್ನಿ ಋಷಿಯನ್ನು ಕ್ಷತ್ರಿಯರು ಸಂಹಾರ ಮಾಡ್ತಾರೆ ಸನ್ನಿವೇಶ ಇದೆ ಅಲ್ಲಿ ಒಳಗಡೆ. ಮತ್ತು ಇನ್ನೊಂದು ದೇವಾಲಯ ಸೂರ್ಯ ಟೆಂಪಲ್ ಇದೆ. ಬಾದಾಮಿಯ ಗೋವಂತರ ದೇವರುಗಳಿಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ ಶ್ರೀಕೃಷ್ಣ ದೇವರಾಯ ನಮಗೆ 1528ರಲ್ಲಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಅಂತ ಹೇಳ್ತೀವಲ್ಲ ನಾವು, ಇದಕ್ಕೆ ನಾವು ಬಡವಿ ಲಿಂಗ ಅಂತ ಹೇಳ್ತೇವೆ. ನೋಡಿ ಇದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಬಟ್ ಕೆಲವು ವರ್ಷಗಳ ಈಗೂ ಮಾಡ್ತಾರೆ ನೋಡ್ರಿ. ಎಮ್ಮಿ ಎತ್ತಿನ ಹಲ್ ಚೆಕ್ ಮಾಡ್ತಾರೆ. ಹೌದಾ? ಎರಡಲ್ಲಾಗಿ ಸ್ಟೇಜ್ ಆಗಿದೆ, 4 ಸ್ಟೇಜ್ ಆಗಿದೆ ಅಂತ. ಹೌದಾ? ಎಲ್ಲರೂ ನಮಗೆ ಚಿತ್ರಣ ಇದೆಯಲ್ಲ, ನಮಗೆ ಬ್ಲೂ ಪ್ರಿಂಟ್ ಈ ಥರ 10 ನಿರ್ಮಾಣ ಮಾಡಿದ್ದಾರೆ. ಯಾಕೆಂತಂದ್ರೆ ಇದು ವಿಷ್ಣುವಿನ ದೇವಸ್ಥಾನ ಅಲ್ವಾ, ಹಾಗಾಗಿ 10 ನಿರ್ಮಾಣ ಮಾಡಿದ್ದಾರೆ. ನೋಡಿ ಒಳಗಡೆ ಒಂದು ವಿಗ್ರಹ ಕಾಣಿಸ್ತಿದೆ ನಿಮ್ಗೆಲ್ಲರಿಗೂ. ಓಕೆನಾ? ಫಸ್ಟ್ ಒಂದು ನೋಡಿ, ಈ ಕಡೆಯಿಂದ ನೋಡಿದ್ರೆ ನಾವು, ಹೌದಾ, ಈ ಕಡೆಯಿಂದ ನೋಡಿದ್ರೆ ಒಂದು ಹಸು ಕಾಣಿಸುತ್ತೆ. ಹೌದಾ? ಇಲ್ಲಿ ನೋಡಿ, ಇದು ಕಿವಿ, ಇದು ಕಣ್ಣು, ಇದು ಮೂಗು, ಇದು ಬಾಯಿ. ಹೌದಾ? ಇವೆರಡು ಕೊಂಬುಗಳು, ಇದು ಭುಜ. ಹೌದಾ? ಹಾಗೆ ಈ ಕಡೆ ನೋಡಿದ್ರೆ ನಮಗೆ ಒಂದು ಎಲಿಫೆಂಟ್, ಆನೆ. ಹೌದಾ? ಈ ಡಿಸೈನ್ ಇದೆ ಅಲ್ವಾ ಕತ್ತಲ್ಲಿ, ಅದು ನಮಗೆ ಹಾರ್ಸ್, ಕುದುರೆ. ಓಕೆನಾ? ದೇಹ ಕಾಣಿಸ್ತಾ ಇದೆ ಅಲ್ವಾ ನಮಗೆ, ಸಿಂಹ, ಲಯನ್. ಓಕೆನಾ? ಇಲ್ಲಿ ಕಾಣಿಸ್ತಿದೆ ಕೆಳಗಡೆ ಎಲಿಫೆಂಟ್, ಆನೆ.
ಬಾಯಿ ಕಾಣಿಸ್ತಾ ಇದೆಯಲ್ವ ನಮಗೆ, ಕ್ರೊಕೊಡೈಲ್ ಮೊಸಳೆ. ಓಕೆನಾ? ಅಂದರೆ ಒಬ್ಬ ರಾಜ ಆಗುವಂಥ ಮೊಸಳೆ ಈ ಥರ ಇತ್ತು. ಹೌದಾ? ಬಟ್ ಲಕ್ಷಣೆಲ್ಲ ಹೊಡೆದಾಕಿದೆ, ಕೈ ಮಾತ್ರ ಉಳ್ಕೊಂಡಿದೆ. ಹೌದಾ? ಅಂತಃಪುರ ಅಂತ ಹೇಳ್ತೇವೆ. ಇದರೊಳಗಡೆ ಟೋಟಲ್ ನಮಗೆ 4 ಅರಮನೆಗಳು ಬರ್ತವೆ. ಹೌದಾ? ಫಸ್ಟ್ ಒನ್ ಇದೆ ಅಲ್ವಾ ನಮಗೆ, ಅಲ್ಲಿ ಲಾಸ್ಟ್ ಮೂಲೆಯಲ್ಲಿ ಕಾಣಿಸ್ತಿದೆ ನೋಡಿ. ಹೌದಾ? ಅದಕ್ಕೆ ನಮಗೆ ಖಜಾನೆ. ಮೊದಲನೇ ಪ್ರಶ್ನೆ, ನಾವು ಹಂಪಿಗೆ ಹೋಗಿದ್ವಾ? ಓಕೆ, ಹಂಪಿಯಲ್ಲಿ ರಾಣಿಗಾಗಿ ಕಟ್ಟಿರುವಂತಹ ಆ ಅರಮನೆಯ ಹೆಸರೇನು? ಕಮಲ್ ಮಹಲ್. ನಿನ್ ಹೆಸರೇನು? ಯಾವ ಶಾಲೆ? KHPS ಹಂಚಿನಾಳ್ ಶಾಲೆಯಿಂದ ಶಿವಾನಂದ್ ಉತ್ತರ ಕೊಟ್ಟಿದ್ದಾನೆ. ಕಮಲ್ ಮಹಲ್ ಸರಿಯಾದ ಉತ್ತರ. ವಾವ್, ಚಪ್ಪಾಳೆ. ಓಕೆ, ನಿಮ್ಮ ಫಸ್ಟ್ ಕ್ವೆಶ್ಚನ್ ಏನು ಅಂತಂದ್ರೆ, ಈಗಾಗಲೇ ನಾವು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಿಳ್ಕೊಂಡಿದ್ದೀವಿ, ಕರೆಕ್ಟಾ? ಹಾಗಿದ್ರೆ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ತೀರದಲ್ಲಿ ಯಾವ ರಾಜನನ್ನ ಸೋಲಿಸಿದನು? ಸ್ಟ್ಯಾಂಡ್ ಅಪ್ ಅಂಡ್ ಸೇ. ಎಸ್, ಇವಳು ಆನ್ಸರ್ ಮಾಡಿ. ಹೆಸರು ಮೇಡಮ್ ಸ್ವಾತಿ.